ಇನ್ನು ಮತ್ತೊಂದು ಕಡೆ ಶಂಕಿತ ಉಗ್ರ ಮುಜಾಮಿಲ್ ವಾಸವಿದ್ದಂತಹ ರೂಮ್ನಲ್ಲಿ ಡೈರಿ ಸಿಕ್ತು. ಈಗ ಆ ರೂಮನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಮುಜಾಮಿಲ್ ವಾಸ ಇದ್ದಂತಹ ರೂಮ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ದೆಹಲಿ ಕೆಂಪುಕೋಟೆ ಬಳಿ ಸಂಭವಿಸಿದಂಥ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ನಾನಾ ರೀತಿಯಾದಂತಹ ಒಂದು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಎನ್ಐಎ ತಂಡ ನಡೆಸಿದಂತಹ ತನಿಖೆಯಲ್ಲಿ ಹಲವು ಅಂಶಗಳು ಕೂಡ ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾ ಇರುವಂತನಲ್ಲಿ ಗಮನಿಸಬೇಕಾಗುತ್ತೆ. ಅಲ್ ಫಲಾಹ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಮುಜಾಮಿಲ್ ಏನಿದ್ದ, ಆತ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಜೊತೆಗೆ ಆತ ತಂಗಿದ್ದಂತಹ ಆ ಒಂದು ರೂಮ್ ಏನಿತ್ತು, ಅಂದ್ರೆ ಒಂದು ಲಾಡ್ಜ್ ಅನ್ನ ತನ್ನ ಬಾಡಿಗೆಗೆ ಪಡೆದುಕೊಂಡು ಇಲ್ಲಿ ವಾಸವನ್ನ ಇರ್ತಾನೆ. ಜೊತೆಗೆ ಸ್ಫೋಟ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ತರುವಂಥದ್ದು, ಇಲ್ಲಿ ಶೇಖರಣೆ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಂಡಿದ್ದ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಆತ ಯಾವ ಒಂದು ಬಿಲ್ಡಿಂಗ್ ನಲ್ಲಿ ಯಾವ ಒಂದು ಲಾಡ್ಜ್ ಅನ್ನ ತನ್ನ ಬಾಡಿಗೆಗೆ ಪಡೆದುಕೊಂಡಿದ್ದ ಅನ್ನುವಂಥದ್ದು ತಾವಿಲ್ಲಿ ಗಮನಿಸಬಹುದು. ಇದು ಮುಖ್ಯ ದ್ವಾರ ಇರುವಂಥದ್ದು. ಸದ್ಯಕ್ಕೆ ಇದನ್ನು ಲಾಕ್ ಮಾಡಲಾಗಿರುವಂಥದ್ದು, ಯಾರಿಗೂ ಕೂಡ ಇಲ್ಲಿ ಪ್ರವೇಶವಿಲ್ಲ. ಜೊತೆಗೆ ಪೊಲೀಸರು ಸಂಪೂರ್ಣವಾಗಿ ಇದರ ಲಾಕ್ ಅನ್ನು ಮಾಡಿರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಇದು ಕೆಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕೂಡ ಇರುವಂಥದ್ದು. ಇಲ್ಲಿ ಸಹಜವಾಗಿ ಯಾವುದೋ ಕಾರ್ಪೊರೇಟ್ ಕಂಪನಿಗೆ ಒಂದು ಸಿಮೆಂಟ್ ಅಂಗಡಿಗೆ ಬಾಡಿಗೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಇನ್ನು ಉಳಿದಂತೆ ಅದರ ಮೇಲ್ಗಡೆ ತಾವು ಗಮನಿಸಬಹುದು, ಸುಮಾರು ಇಲ್ಲಿ 15ರಿಂದ 20 ಕೊಠಡಿಗಳಿದೆ. ಅಲ್ಲಿ 28, 20ಕ್ಕೂ ಹೆಚ್ಚಿದೆ. 28, 27, 26 ಹೀಗೆ ಹಲವು ನಂಬರ್ಗಳನ್ನು ಕೂಡ ಈ ಒಂದು ಕೊಠಡಿಗಳಿಗೆ ಹಾಕಲಾಗಿರುವಂಥದ್ದು. ಇದರಲ್ಲಿ ಆತ ರೂಮ್ ನಂಬರ್ 16 ಅನ್ನುವಂಥ ಕೊಠಡಿಯನ್ನ ಬಾಡಿಗೆಗೆ ಪಡೆದುಕೊಂಡು ಇಲ್ಲೇ ಆತ ವಾಸವಿರ್ತಿದ್ದ. ಆದರೆ ಹೆಚ್ಚು ಕಾಲ ಇಲ್ಲಿ ಇರ್ತಾ ಇರಲಿಲ್ಲ. ಅತಿ ಹೆಚ್ಚು ಕಾಲವನ್ನ ಆತ ಹೊರಗಡೆ ಈ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಕೆಲಸ ನಿರ್ವಹಿಸ್ತಿದ್ದ. ಹಾಗಾಗಿ ಅಲ್ಲೇ ಕಳೀತಾ ಇದ್ದೆ ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರು ಮಾಹಿತಿಗಳನ್ನ ಹಂಚಿಕೊಳ್ತಿರೋದು ಒಂದು ಕಡೆ. ಆದ್ರೆ ಆತನ ಬೇಕಾದಂತ ದಿನನಿತ್ಯದ ವಸ್ತುಗಳನ್ನ ತರುವಂತದ್ದು, ಇಲ್ಲೇ ಶೇಖರಣೆ ಮಾಡುವಂಥದ್ದು ಎಲ್ಲವೂ ಕೂಡ ಇದೇ ಮಾದರಿಯ ಕೊಠಡಿ, ಇದೇ ಹಿಂಭಾಗದಲ್ಲಿ ಬಹುಶಃ ರೂಮ್ ನಂಬರ್ 16 ಇರುವಂತದ್ದು. ಆ ಕೊಠಡಿಯಲ್ಲಿ ಆತ ಇರ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದಾದ ಬಳಿಕ ನಿನ್ನೆ ಕೂಡ ಪೊಲೀಸರು ಬಂದು ಇಲ್ಲಿ ಸಂಪೂರ್ಣವಾಗಿ ತಮ್ಮ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಜೊತೆಗೆ ಯಾವಾಗ ಬಾಂಬ್ ಸ್ಫೋಟವಾಗುತ್ತೆ ಅವತ್ತಿನ ದಿನ ಸುಮಾರು 350 ಕೆಜಿಯ ವಸ್ತುಗಳನ್ನ, ಸಾಮಗ್ರಿಗಳನ್ನ, ಕಚ್ಚಾ ವಸ್ತುಗಳನ್ನ ಪೊಲೀಸರು, ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ಸೀಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಅದು ಕೂಡ ಇದೇ ಸ್ಥಳದಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಈ ಒಂದು ಸ್ಥಳವನ್ನೇ ಆತ ಫಿಕ್ಸ್ ಅನ್ನು ಮಾಡಿಕೊಂಡಿದ್ದ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಜೊತೆಗೆ ತಾವಿಲ್ಲಿ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಇದು ಲಭ್ಯವಿರುತ್ತೆ. ಜೊತೆಗೆ ಇಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಅವರು ವಾಸಕ್ಕೆ ಇಲ್ಲಿ ಬಾಡಿಗೆಯನ್ನು ಪಡೆದುಕೊಂಡಿದ್ದ. ಆದ್ರೆ ಯಾರಿಗೂ ಕೂಡ ಆತ ಏನ್ ಮಾಡ್ತಿದ್ದ ಏನು ಅಂತದ್ದು ಒಂದು ಸ್ವಲ್ಪ ಸುಳಿವನ್ನ ಬಿಟ್ಟು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ತಾವು ಒಳಗಡೆ ಇದನ್ನ ಗಮನಿಸಬಹುದು. ಕೆಳಗಡೆ ಇಲ್ಲಿ ಬೇರೆ ಕೆಲಸವನ್ನ ನಿರ್ವಹಿಸೋಕೆ ಇಲ್ಲಿ ಒಂದು ಫ್ಯಾಕ್ಟರಿಗೆ ಯಾವುದಕ್ಕೂ ಕಬ್ಬಣದ ಈ ಕೆಲಸವನ್ನು ಕೂಡ ಇಲ್ಲಿ ನಿರ್ವಹಿಸಿರುವಂತದ್ದು. ಆದ್ರೆ ಅದರ ಮೇಲ್ಗಡೆ ಇರುವಂತಹ ಕೊಠಡಿಗಳೇನಿದೆ ಇದೇ ಮಾದರಿ ಕೊಠಡಿಗಳಲ್ಲಿ ಆತ ವಾಸವಿದ್ದಂತ. ನೋಡಿ, ಕೊಠಡಿ ನಂಬರ್ 25, 24 ಹೀಗೆ ನಾನಾ ನಂಬರ್ಗಳು ಕೂಡ ಇದೆ. ಆದ್ರೆ ಕೆಳಗಡೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾರು ಕೂಡ ಅವನ ಬಗ್ಗೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇರಲಿಲ್ಲ. ಯಾಕಂದ್ರೆ ಸಹಜವಾಗಿ ಯಾರೇ ಬಂದು ಬಾಡಿಗೆ ಪಡೆದು ರೂಮ್ ಅನ್ನು ಕೇಳಿದ ತಕ್ಷಣ ಬಾಡಿಗೆ ಕೊಡುವಂಥದ್ದು ಸಹಜವಾಗಿರುತ್ತೆ. ದಾಖಲೆಗಳನ್ನು ಕೊಟ್ಟಿದ್ದ, ಆದ್ರೆ ಅದು ನಕಲಿ ದಾಖಲೆಗಳನ್ನುವಂಥದ್ದು ಇಲ್ಲಿನ ಮಾಲೀಕರಿಗೂ ಕೂಡ ಗೊತ್ತಾಗಿರಲಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅವನ ಬಗ್ಗೆ ಸಂಪೂರ್ಣ ತನಿಖೆಯನ್ನು ನಡೆಸಿದ ಸಂದರ್ಭದಲ್ಲಿ ಒಂದು ಕಡೆಗೆ ಜಮ್ಮು ಕಾಶ್ಮೀರ ಪೊಲೀಸರು ಇದೇ ಜಾಗದಲ್ಲಿ ಬಂದು ಸುಮಾರು 350 ಕೆಜಿ RDX ಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು, ಶಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಇದನ್ನೇ ಮೇನ್ ಹಬ್ ಆಗಿ ಮಾಡಿಕೊಂಡಿದ್ದ ರೂಮ್ಗಳನ್ನ ಕೇವಲ ಶಸ್ತ್ರಗಳನ್ನ ಇಡ್ಕೊಳ್ಳೋದಕ್ಕೋಸ್ಕರನೇ ಆತ ಬಾಡಿಗೆಗೆ ಪಡೆದುಕೊಂಡಿದೆ. ಇಲ್ಲಿಂದ ಹಾರ್ಡ್ಲಿ 300ರಿಂದ 350 ಮೀಟರ್ ದೂರದಲ್ಲಿ ಇರುವಂತದ್ದು ಅಲ್ ಫಲಾಹ ವಿಶ್ವವಿದ್ಯಾಲಯ. ಹಾಗಾಗಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ರೂಮ್ ಅನ್ನು ಪಡೆದುಕೊಳ್ಬೇಕು ಅನ್ನುವಂತ ಆತ ಎಲ್ಲ ಟಾರ್ಗೆಟ್ ಮಾಡಿಕೊಂಡಂತೆ ಕಾಣ್ತಾ ಇದೆ. ಜೊತೆಗೆ ಅಲ್ಲಿಯೂ ಕೂಡ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದ. ಅದಾದ ಬಳಿಕ ಇಲ್ಲಿ ತುಂಬಾ ಕಡಿಮೆ ಸಮಯ ಕಳೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರು ಹೇಳ್ತಾರೆ. ಜೊತೆಗೆ ಇಲ್ಲಿನ ಮಾಲೀಕರು ಕೂಡ ಯಾವುದೇ ರೀತಿಯಾದಂತಹ ಸಂಪೂರ್ಣ ಫೋಕಸ್ ಗಳನ್ನ ಆತನ ಮೇಲೆ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆತನ ರೀತಿಯಲ್ಲಿ ಹಲವು ವಿದ್ಯಾರ್ಥಿಗಳು ಇರ್ತಾ ಇದ್ರು, ಜೊತೆಗೆ ಬೇರೆ ಬೇರೆ ಡಾಕ್ಟರ್ಗಳು ಇರ್ತಾ ಇದ್ರು. ಇದೆಲ್ಲರೂ ಕೂಡ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇರ್ತಾ ಇದ್ರು. ಆದ್ರೆ ಇಂಥ ಒಂದು ಕೃತ್ಯ ಮಾಡೋದಕ್ಕೆ ಈ ಒಂದು ಮನೆಯನ್ನ ಬಾಡಿಗೆ ಪಡೆದುಕೊಂಡು ಇಲ್ಲಿ ಶಸ್ತ್ರಗಳನ್ನ ಜೊತೆಗೆ ಸಾಮಗ್ರಿಗಳನ್ನ ಇಡುವಂತಹ ಕೆಲಸಕ್ಕೆ ಆತ ಮುಂದಾಗ್ತಾ ಇದ್ದ. ಇಲ್ಲಿಂದನೇ ಕಾರಿನಲ್ಲಿ ಶಸ್ತ್ರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಡಾಕ್ಟರ್ ಆದಿಲ್ ಏನಿದ್ದ, ಆ ಸಂದರ್ಭದಲ್ಲೂ ಕೂಡ ಉಮರ್, ಆದಿಲ್ ಅಲಿಯಾಸ್ ಉಮರ್ ಏನಿದ್ದ, ಆತ ಇಲ್ಲಿಂದನೇ ಕೂಡ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿದ್ದೇನೋ ಅನ್ನುವಂಥದ್ದು ಕೂಡ ಮತ್ತಷ್ಟು ತನಿಖೆ ಬಳಿಕ ಮಾಹಿತಿ ಹೊರಬೀಳಬೇಕಾಗಿದೆ. ಆದ್ರೆ ಯಾವಾಗ
ಮುಜಾಮಿಲ್ ಮತ್ತು ಶಾಹೀನ್ ಇಬ್ಬರು ಅರೆಸ್ಟ್ ಆಗ್ತಾರೆ ಇದೇ ಸ್ಥಳದಲ್ಲಿ. ಆಗ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಕೆಂಪುಕೋಟೆ ಬಳಿ ದೊಡ್ಡ ಒಂದು ಕೃತ್ಯಕ್ಕೆ ಡಾಕ್ಟರ್ ಉಮರ್ ಮುಂದಾಗಿದ್ದಾನೆ. ಫರೀದಾಬಾದ್ನಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.